ನಮಸ್ಕಾರ ವೀಕ್ಷಕರು, ಎಲ್ರಿಗೂ ಸ್ವಾಗತ. ದಾಂಡೇಲಿಯಲ್ಲಿ ಒಂದು ಒಳ್ಳೆ ರೆಸಾರ್ಟ್ ನೋಡುತ್ತಾ ಇದ್ದೀರಾ. ಸೊ ಈಗ ಹೇಗೂ ರಿವರ್ ರಾಫ್ಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ, ಬಟ್ ಒಳ್ಳೆ ರೆಸಾರ್ಟ್ ಸಿಗೋದು ತುಂಬಾ ಕಷ್ಟ ಅಲ್ವಾ. ಸೊ ಕೆಲವೊಂದು ರೆಸಾರ್ಟ್ಗಳು ಪ್ರೈಸ್ಗಳು ಜಾಸ್ತಿ ಇರುತ್ತೆ, ಬಟ್ ಫೆಸಿಲಿಟೀಸ್ಗಳು ಹೇಗಿರುತ್ತೆ, ಫ್ಯಾಮಿಲಿ ಸ್ಟೇ ಮಾಡ್ಬೋದಾ ಅನ್ನೋದು ಸಾಕಷ್ಟು ಪ್ರಶ್ನೆಗಳು ಉದ್ಭವಿಸುತ್ತೆ. ಆ್ಯಂಡ್ ನಾನು ಮೂಲತಃ ದಾಂಡೇಲಿಯವನಾಗಿ ನಿಮಗೆ ಒಳ್ಳೆಯ ಸಜೆಷನ್, ಒಳ್ಳೆಯ ಬುಕ್ಕಿಂಗ್ನ ನಾನು ಸಹಾಯ ಮಾಡಬಲ್ಲೆ ಸ್ನೇಹಿತರೆ. ಸೊ ಇವತ್ತು ನಾನು ಒಂದು ಒಳ್ಳೆಯ ಡೀಲ್ ನಿಮಗೆ ಕೊಡ್ತಾ ಇದ್ದೀನಿ. ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು ಈ ರೆಸಾರ್ಟು. ನಾನು ರೀಸೆಂಟಾಗಿ ನೋಡಿದಂತಹ ಆ್ಯಂಡ್ ವಿಸಿಟ್ ಮಾಡಿದಂಥ ರೆಸಾರ್ಟು. ಈ ರೆಸಾರ್ಟ್ ಬಗ್ಗೆ ಮಾಹಿತಿ ಹೇಳ್ತೀನಿ ಸ್ನೇಹಿತರೆ. ಎಸ್, ನಾನು ಟ್ಯಾಗ್ಲೈನಲ್ಲಿ ಹಾಕಿದಾಗೆ ಈ ರೆಸಾರ್ಟ್ನ ಪ್ರೈಸು ಕೂಡ ತುಂಬ ಬಜೆಟ್ ಫ್ರೆಂಡ್ಲಿ ಇದೆ ಆ್ಯಂಡ್ ಫೆಸಿಲಿಟೀಸ್ ಕೂಡ ಚೆನ್ನಾಗಿದೆ ಆ್ಯಂಡ್ ಪ್ಯೂರ್ಲಿ ಜಂಗಲಲ್ಲಿ ಕಾಡಲ್ಲಿ ಇರುವಂತಹ ಅನುಭವ ಸಿಗುತ್ತೆ ಸ್ನೇಹಿತರೆ. ಸೊ ರಿವರ್ ರಾಫ್ಟಿಂಗ್ ಸೆಪ್ಟೆಂಬರ್ 1ನೇ ವಾರದಿಂದ ಶುರುವಾಗಿದೆ ಆ್ಯಂಡ್ ಪ್ರೈಸ್ಗಳು ಕೂಡ ತುಂಬ ಸಾಕಷ್ಟು ಇನ್ಕ್ರೀಸ್ ಮಾಡಿದ್ದಾರೆ ಎಲ್ಲ ರೆಸಾರ್ಟ್ಗಳು. ಸೊ 2,000 ಪ್ಯಾಕೇಜಿಗೆಲ್ಲ ನಿಮಗೆ ರೆಸಾರ್ಟ್ ಸ್ಟೇ ಕೊಡ್ತಾರೆ, ಆದರೆ ಮತ್ತೆ ರಿವರ್ ರಾಫ್ಟಿಂಗು, ರಿವರ್ ಆ್ಯಕ್ಟಿವಿಟೀಸ್ ಬೇಕಂದರೆ ಅಡಿಷನಲ್ ಚಾರ್ಜ್ಗಳನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇದರಿಂದ ನೀವೇನಾದರೂ ಗ್ರೂಪಲ್ಲಿ ಹೋಗ್ತಾ ಇದ್ದರೆ ತುಂಬ ಎಕ್ಸ್ಪೆನ್ಸಿವ್ ಆಗಿಬಿಡುತ್ತೆ ನಿಮ್ಮ ಒಂದು ಟೋಟಲ್ ಟ್ರಿಪ್ ಪ್ಲ್ಯಾನು. ದಾಂಡೇಲಿಗೆ ಹೋಗೋದೇ ನಾವು ಒಂದು ಒಳ್ಳೆಯ ಅನುಭವ ಸಲುವಾಗಿ, ಒಂದು ಎಕ್ಸ್ಪೀರಿಯನ್ಸ್ ಸಿಗೋ ಸಲುವಾಗಿ ಹೋಗ್ತಾ ಇರ್ತೀವಿ. ಬಟ್ ನಾವು ಚೂಸ್ ಮಾಡುವ ರೆಸಾರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕೆಂದರೆ ಒಂದು ವ್ಯಾಲ್ಯೂಬಲ್ ಟೈಮ್ ಅಲ್ವಾ ನಾವೆಲ್ಲ ಸ್ಪೆಂಡ್ ಮಾಡೋಕ್ಕೆ ಹೋಗ್ತಾ ಇರೋದು. ಏನಾದರೂ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿಬಿಟ್ರೆ ಆ ದಿನ ಕೂಡ ಹಾಳಾಗುತ್ತೆ ಆ್ಯಂಡ್ ನಮ್ಮ ಹಣ ಕೂಡ ವ್ಯರ್ಥ ಆಗುತ್ತೆ. ಹಾಗಾಗಬಾರ್ದು ಅಂತಾನೆ ನಾನು ನಿಮ್ಮ ಜೊತೆ ಇದ್ದೀನಿ ಸ್ನೇಹಿತರೆ. ಸೊ ಇವತ್ತು ನಾನು ಸಜೆಸ್ಟ್ ಮಾಡ್ತಿರೋ ರೆಸಾರ್ಟು ದಾಂಡೇಲಿಯ ಒಂಥರ ರೆಸಾರ್ಟ್ ಸ್ನೇಹಿತರೆ. ಸೊ ಇದು ದಾಂಡೇಲಿಯಿಂದ 15 ಕಿಲೋಮೀಟರ್ ದೂರ ಆಗುತ್ತೆ, ಆಲ್ಮೋಸ್ಟ್ 13 ಕಿಲೋಮೀಟರ್ ಅಂತ ಹೇಳ್ಬೋದು. ಅಲ್ಲಿಂದ ಕಾಡಲ್ಲಿ ಹೋಗಬೇಕು, ಒಳ್ಳೆಯ ನೇಚರಲ್ಲಿ ಇರುವಂತಹ ಒಂದು ರೆಸಾರ್ಟು. ಸೊ ಈ ರೆಸಾರ್ಟು ನಿಮಗೆ ದಾಂಡೇಲಿ ಟು ಕಾರವಾರ ಅಂದರೆ ಜೋಯಿಡಾ ಸಮೀಪದಲ್ಲಿ ಬರುತ್ತೆ. ಸೊ ಮ್ಯಾಪ್ ಕೂಡ ನಾನು ಹಾಕಿರ್ತೀನಿ. ಆ್ಯಂಡ್ ಈ ರೆಸಾರ್ಟ್ ಸ್ಪೆಷಾಲಿಟಿ ಏನಂದರೆ ಸ್ನೇಹಿತರೆ, ಸೊ ಇಟ್ಸ್ ಒನ್ ಆಫ್ ದ ಬಜೆಟ್ ಫ್ರೆಂಡ್ಲಿ ರೆಸಾರ್ಟ್ ಅಂತ ಹೇಳ್ಬೋದು. ಆ್ಯಂಡ್ ದೇ ಆರ್ ಪ್ರೊವೈಡಿಂಗ್ ಅ ಗುಡ್ ಸರ್ವಿಸ್ ಆ್ಯಂಡ್ ಎಲ್ಲ ಆ್ಯಕ್ಟಿವಿಟೀಸ್ಗಳು ಕೊಡ್ತಾ ಇದ್ದಾರೆ. ಸೊ ಇವರ ಸ್ಟಾರ್ಟಿಂಗ್ ಪ್ಯಾಕೇಜ್, ಇವ್ರದ್ದು 2 ಪ್ಯಾಕೇಜ್ ಇದೆ ಆ್ಯಕ್ಚುಲಿ. ಒಂದು ಪ್ಯಾಕೇಜ್ ಬಂದುಬಿಟ್ಟು 1299. ಸೊ ಈ ಪ್ಯಾಕೇಜಲ್ಲಿ ನಿಮಗೆ ಬೈ ಡಿಫಾಲ್ಟು ಕಾಯಕಿಂಗು ಆ್ಯಂಡ್ ಬೋಟಿಂಗ್ ಬರುತ್ತೆ ವಿತ್ ರೆಸಾರ್ಟ್ ಇಂಡೋರ್ ಆ್ಯಕ್ಟಿವಿಟೀಸು, 3 ಟೈಮ್ ಫುಡ್ಡು ಎಲ್ಲ ಬರುತ್ತೆ 1299 ಪ್ಯಾಕೇಜಲ್ಲಿ. ಇನ್ ಕೇಸ್ ನಿಮಗೆ ಜಿಪ್ ಲೈನರು ಆ್ಯಂಡ್ ರಿವರ್ ರಾಫ್ಟಿಂಗು, ಶಾರ್ಟ್ ರಿವರ್ ರಾಫ್ಟಿಂಗು ಬೇಕಂತ ಅಂದರೆ ದ ಪ್ರೈಸ್ ವಿಲ್ ಬಿ 1699. ಸೊ 1700 ರುಪೀಸ್ಗೆ ನಿಮಗೆ ಒಬ್ಬರಿಗೆ ರಿವರ್ ರಾಫ್ಟಿಂಗ್ ಜೊತೆಗೆ ರೆಸಾರ್ಟ್ ಸ್ಟೇ ಸಿಗ್ತಾ ಇದೆ ಸ್ನೇಹಿತರೆ. ಡೆಫಿನೆಟ್ಲಿ ಐ ಆಮ್ ಶ್ಯೂರ್ ಈ ಪ್ರೈಸ್ ರೇಂಜಲ್ಲಿ ಯಾವುದೇ ಒಂದು ರೆಸಾರ್ಟ್ಗಳು ನಿಮಗೆ ಕೊಡ್ತಾ ಇಲ್ಲ. ಸ್ಪೆಷಲಿ ಈ ರೆಸಾರ್ಟ್ ಏನಿದೆ, ಇಟ್ಸ್ 3 ಎಕರೆ ಪ್ರಾಪರ್ಟಿ. ಓಕೆ, 3 ಎಕರೆ ಪಾಮ್ ಟ್ರೀ ಇರುವಂತಹ ಒಂದು ರೆಸಾರ್ಟ್ ಇದು. ಆ್ಯಂಡ್ ಕಂಪ್ಲೀಟ್ಲಿ ವೈಲ್ಡ್ ಲೈಫ್ ಜೊತೆಗೆ ಕನೆಕ್ಟೆಡ್ ಅಂತ ಅನಿಸುತ್ತೆ ಇಲ್ಲಿ. ಸೊ ನಾನು ಸ್ಟೇ ಮಾಡಿದಾಗ ಕೂಡ ಅಷ್ಟೇ ನವಿಲುಗಳು ಆ್ಯಂಡ್ ಜಿಂಕೆಗಳು ನಮ್ಮ ಕಣ್ಣಿಗೆ ಕಂಡು ಒಳ್ಳೆಯ ಒಂದು ಫಾರೆಸ್ಟಲ್ಲಿ ಇರುವಂಥ ಎಕ್ಸ್ಪೀರಿಯೆನ್ಸು. ಯಾಕೆಂದರೆ ದಾಂಡೇಲಿಯಲ್ಲಿ ಎಷ್ಟೋ ರೆಸಾರ್ಟ್ಗಳು ಈ ಒಂದು ಎಕ್ಸ್ಪೀರಿಯೆನ್ಸ್ ಕೊಡಲ್ಲ ನನಗೆ ಗೊತ್ತಿರೋ ಪ್ರಕಾರ. ಯಾಕೆಂದರೆ ಜಂಗಲ್ ಸ್ಟೇ, ಜಂಗಲ್ ಅಂತ ಇರುತ್ತೆ ಹೆಸರಲ್ಲಿ, ಬಟ್ ಆ್ಯಕ್ಚುಲಿ ಆ ರಿಯಲ್ ಜಂಗಲ್ ಎಕ್ಸ್ಪೀರಿಯೆನ್ಸ್ ಸಿಗಲ್ಲ. ಆ್ಯಂಡ್ ಬೆಸ್ಟ್ ಪಾರ್ಟ್ ಆಫ್ ಇದು ಒಂಥರ ರೆಸಾರ್ಟ್ ಏನಂದರೆ, ದಾಂಡೇಲಿಯ ಸುಪ್ಪಾ ಡ್ಯಾಮ್ ಬ್ಯಾಕ್ ವಾಟರ್ಗೆ ತುಂಬಾ ಹತ್ತಿರ, ಜಸ್ಟ್ ಒಂದು ಕಿಲೋಮೀಟರ್ ಅಷ್ಟೇ ಇದೆ. ಸೊ ನೀವು ರೆಸಾರ್ಟ್ ಆಲ್ಮೋಸ್ಟ್ ರೀಚ್ ಆಗೋಷ್ಟರಲ್ಲೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಸಿಕ್ಬಿಡುತ್ತೆ. ಆನ್ ದ ವೇ ಬ್ಯಾಕ್ ವಾಟರ್ ನೋಡ್ತೀರಾ ಆ್ಯಂಡ್ ಆ ದಾರಿ ಅಂದರೆ ಟೋಟಲ್ ಅಟ್ಮಾಸ್ಫಿಯರ್ ಒಂದು ಎಲ್ಲೋ ಕಾಡಲ್ಲಿ ಬಂದಂಥ ಅನುಭವ ಸಿಗುತ್ತೆ ಸ್ನೇಹಿತರೆ. ಸೊ ಈ ರೆಸಾರ್ಟು ಒಂದು 6 ಮಂತ್ ಆಗಿ ಓಪನ್ ಆಗಿದೆ. ಸೊ ಇನ್ನೂ ಡೆವಲಪ್ಮೆಂಟ್ ಸಾಕಷ್ಟು ಮಾಡ್ತಾ ಇದ್ದಾರೆ. ಈ ರೆಸಾರ್ಟ್ನ ಓನರ್ ಕೂಡ ದಾಂಡೇಲಿಯವರೇ, ಮೂಲತಃ ದಾಂಡೇಲಿಯವರು, ರಾಹುಲ್ ಅಂತ. ಸೊ ಇವರು ತುಂಬ ಎಕ್ಸ್ಪೀರಿಯನ್ಸ್ಡ್ ಓನರ್ ಅಂತ ಹೇಳ್ಬೋದು. ಸೊ ಈ ಮುಂಚೆ ಗೋವಾದಲ್ಲೂ ಕೆಲಸ ಮಾಡಿದ್ದಾರೆ ಆ್ಯಂಡ್ ದುಬೈಯಲ್ಲಿ. ಸೊ ಸಾಕಷ್ಟು ರೆಸಾರ್ಟ್ ಇಂಡಸ್ಟ್ರಿನ ಎಕ್ಸ್ಪ್ಲೋರ್ ಮಾಡಿ ಬಂದಂಥವರು. ಸೊ ಇವರ ಮೇನ್ ಕಾನ್ಸೆಪ್ಟ್ ಏನಂದರೆ, ನಾಟ್ ಮೇಕಿಂಗ್ ಅ ಬಿಸ್ನೆಸ್ ಬಟ್ ಒಳ್ಳೆ ಸರ್ವಿಸ್ ಕೊಡಬೇಕು ಅನ್ನೋದು ಅವ್ರದ್ದು ಒಂದು ಕಾನ್ಸೆಪ್ಟು. ಇಲ್ಲಿ ನಮ್ಮ ಊರಿಗೆ ಬಂದು ಹೋಗೋರಿಗೆ ಒಂದು ಒಳ್ಳೆಯ ಅನುಭವ ಸಿಗಬೇಕು, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗಬೇಕು ಅಂತ ತುಂಬ ಎಫರ್ಟ್ ಹಾಕ್ತಾ ಇದ್ದಾರೆ. ಡೆಫಿನೆಟ್ಲಿ ಐ ಸಜೆಸ್ಟ್ ಈ ರೆಸಾರ್ಟು. ಈ ಪ್ರೈಸ್ ರೇಂಜಲ್ಲಿ ಫಸ್ಟ್ ಆಫ್ ಆಲ್ ನಿಮಗೆ ಸಿಗೋದು ತುಂಬಾ ಕಷ್ಟ. ಆ್ಯಂಡ್ ಐ ಪರ್ಸ್ನಲಿ ರೆಕಮೆಂಡ್ ದಿಸ್ ರೆಸಾರ್ಟ್. ಸೊ ನಿಮಗೆ 2 ಪ್ಯಾಕೇಜನ್ನು ಹೇಳಿದ್ದೀನಿ, 1299 ಆ್ಯಂಡ್ 1699. ಇದರಲ್ಲಿ ನೀವು ಯಾವ್ದು ಬೇಕು ಚೂಸ್ ಮಾಡ್ಬೋದು. ಪ್ಯಾಕೇಜಲ್ಲಿ ನಿಮಗೆ ಬ್ರೇಕ್ಫಾಸ್ಟ್ ಬರುತ್ತೆ, ಲಂಚ್ ಬರುತ್ತೆ ಆ್ಯಂಡ್ ಈವ್ನಿಂಗ್ ಟೀ, ಸ್ನ್ಯಾಕ್ಸ್ ಆ್ಯಂಡ್ ಡಿನ್ನರ್ ಬರುತ್ತೆ. ಡಿನ್ನರ್ ಟೈಮಲ್ಲಿ ನಿಮಗೆ ನಾನ್ ವೆಜ್ಜು, ವೆಜ್ಜು 2 ಆಪ್ಷನ್ಸ್ ಕೂಡ ಇರುತ್ತೆ. ಆ್ಯಂಡ್ ರೆಸ್ಟೋರೆಂಟ್ ಕೂಡ ಇದೆ ಅಟ್ಯಾಚ್ಡ್ ರೆಸಾರ್ಟಲ್ಲಿ. ಸೊ ನಿಮಗೆ ಮೆನು ಕೂಡ ಹಾಕಿರ್ತೀನಿ ನಾನು. ಸೊ ಇನ್ ಕೇಸ್ ನೀವು ಏನಾದರೂ ಅಡಿಷ್ನಲ್ ಆರ್ಡರ್ ಮಾಡಬೇಕಂದ್ರೂ ಕೂಡ ಮಾಡ್ಬೋದು. ಇನ್ನೊಂದು ಬೆಸ್ಟ್ ಪಾರ್ಟ್ ನನಗೆ ಅನಿಸಿದ್ದು ಅಂದರೆ ಸ್ನೇಹಿತರೆ, ಈ ರೆಸಾರ್ಟ್ನ ಕೆಪಾಸಿಟಿ ಏನಿದೆ, 35 ಮೆಂಬರ್ಸ್ ಸ್ಟೇ ಮಾಡುವಂಥ ಒಂದು ಕೆಪಾಸಿಟಿ ಇವಾಗ ಕರೆಂಟ್ಲಿ ಇರುವಂಥದ್ದು. ಸೊ 8 ರೂಮ್ಗಳಿದೆ, ವೆಲ್ ಆರ್ಗನೈಸ್ಡ್, ಅಕ್ಯುಪ್ಡ್ ಆಗಿದೆ, ಚೆನ್ನಾಗಿದೆ.
ಇನ್ನೂ 4 ರೂಮ್ಗಳು ಇನ್ನೂ ಡೆವಲಪ್ಮೆಂಟ್ ಅಂದರೆ ರೆಡಿ ಮಾಡ್ತಾ ಇದ್ದಾರೆ, ಇನ್ನೂ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಈ ವಿಡಿಯೋ ಏನಾದರೂ ನೀವು ನವಂಬರ್ ಅಥವಾ ಡಿಸೆಂಬರ್ 2025 ನೋಡ್ತಾ ಇದ್ದರೆ ಎಲ್ಲ ಕೂಡ ಕಂಪ್ಲೀಟಾಗಿ ರೆಡಿ ಆಗಿರುತ್ತೆ. ಇವಾಗ ಸದ್ಯಕ್ಕೆ 8 ರೂಮ್ಗಳಿದೆ. ಸೊ 8 ರೂಮು 35 ಕೆಪಾಸಿಟಿ, ಇನ್ನು 3 ಎಕರೆ ಪ್ರಾಪರ್ಟಿ. ಅಂದರೆ ನಿಮಗೆ ತುಂಬ ಕ್ರೌಡೆಡು ಅನ್ನೋ ಫೀಲ್ ಬರಲ್ಲ ಇಲ್ಲಿ. ಸೊ ಇಮ್ಯಾಜಿನ್ ಮಾಡ್ಬೋದು, ಅಷ್ಟೊಂದು ದೊಡ್ಡ ಪ್ರಾಪರ್ಟಿಯಲ್ಲಿ 35 ಮೆಂಬರ್ಸ್ ಅಂದರೂ ಕೂಡ ಡೈಲಿ ಬೇಸಿಸ್ ನಿಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ 20-25 ಮೆಂಬರ್ಸ್ ಇರ್ತಾರೆ. ಸೊ ಇದರಿಂದ ಸರ್ವಿಸ್ ಕೂಡ ಬೇಗ ಸರ್ವಿಸ್ ಕೂಡ ಸಿಗುತ್ತೆ. ಎಲ್ಲ ರೂಮ್ಗಳಲ್ಲೂ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಸೊ ಕರೆಂಟ್ಲಿ ಇಲ್ಲಿ ಕಪಲ್ಸ್ಗೆ ಅಲೌಡ್ ಮಾಡ್ತಾ ಇಲ್ಲ. ಸೊ ಗ್ರೂಪ್ಸು ಅಷ್ಟೇ ಇವಾಗ ಸದ್ಯಕ್ಕೆ ಅಲೌಡ್ ಮಾಡ್ತಾ ಇದ್ದಾರೆ. ಏನಾದರೂ 10 ಮೆಂಬರ್ಸು ಅಥವಾ 12 ಮೆಂಬರ್ಸ್ ಇದ್ದರೆ ನಿಮಗೆ 3 ಫ್ಯಾಮಿಲಿ ರೂಮ್ ಸಿಗುತ್ತೆ 4 ಶೇರಿಂಗ್ದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಆ್ಯಂಡ್ ಈ ರೆಸಾರ್ಟ್ನ ಬುಕ್ಕಿಂಗ್ ಕೂಡ ನಾವೇ ತೊಗೊಳ್ತೀವಿ. ಸೊ ನನ್ನ ನಂಬರ್ಗೆ ಮೆಸೇಜ್ ಮಾಡಿ ಆ್ಯಂಡ್ ಬುಕ್ಕಿಂಗ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.